ದಕ್ಷಿಣ ಕನ್ನಡ ಜಿಲ್ಲೆಯ ಅತಿ ದೊಡ್ಡ ಜಾತ್ರೆ ಅಂತಲೇ ಹೆಸರುವಾಸಿಯಾಗಿರುವ ಪುತ್ತೂರು ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವ ಏಪ್ರಿಲ್ 1ರಿಂದ ಆರಂಭ ಆಗಲಿದೆ. ಜಾತ್ರೆಯಲ್ಲಿ ಕೋಟ್ಯಂತರ ವ್ಯಾಪಾರ ನಡೆಯುತ್ತೆ. ದೇಗುಲದ ಮುಂಭಾಗ ಗದ್ದೆ ಇದ್ದು ಹರಾಜು ಮೂಲಕ ವ್ಯಾಪಾರಸ್ಥರಿಗೆ ನೀಡಲಾಗುತ್ತೆ. ಆದರೆ ಹರಾಜು ಕರೆಯದೇ ಜಾಗ ಮೀಸಲಿಡಲಾಗಿದೆ. ಚರ್ಚೆಗೆ ಇದು ಗ್ರಾಸವಾಗಿದೆ. ಏಪ್ರಿಲ್ 1ರಿಂದ ಪುತ್ತೂರು ಮಹಾಲಿಂಗೇಶ್ವರ ಜಾತ್ರಾ ಮಹೋತ್ಸವ. ಹರಾಜು ಕರೆಯದೆ ಅಂಗಡಿ ಜಾಗ ಮೀಸಲಿಟ್ಟಿದ್ದಕ್ಕೆ ಗಲಾಟೆ. ದಕ್ಷಿಣ ಕನ್ನಡ ಜಿಲ್ಲೆಯ ಅತಿದೊಡ್ಡ ಜಾತ್ರೆ ಎಂದೇ ಹೆಸರುವಾಸಿಯಾಗಿರುವ ಪುತ್ತೂರಿನ ಮಹಾಲಿಂಗೇಶ್ವರ ದೇಗುಲ ಜಾತ್ರಾ ಮಹೋತ್ಸವ ಏಪ್ರಿಲ್ 1ರಿಂದ ಆರಂಭವಾಗಲಿದೆ. ಲಕ್ಷಾಂತರ ಭಕ್ತಾದಿಗಳು ಭಾಗವಹಿಸುವ ಜಾತ್ರೆಯಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯಾಪಾರ ನಡೆಯುತ್ತೆ. ಕ್ಷೇತ್ರದ ಎದುರಿನ ಗದ್ದೆಯನ್ನ ಹರಾಜು ಮಾಡುವ ಮೂಲಕ ವ್ಯಾಪಾರಸ್ಥರಿಗೆ ಜಾಗ ಮೀಸಲಿಡಲಾಗ್ತಿತ್ತು. ಆದರೆ ಈ ಬಾರಿ ಹರಾಜು ಕರೆಯದೆ ಅಂಗಡಿಗಳಿಗೆ ನೇರವಾಗಿ ಜಾಗ ಮೀಸಲಿಡಲಾಗಿದ್ದು ವಿವಾದಕ್ಕೆ ಕಾರಣವಾಗಿದೆ. ಏಪ್ರಿಲ್ 1ರಂದು ಜಾತ್ರೆಗೆ ಕೊನೆ ಮುಹೂರ್ತ ನೆರವೇರಲಿದ್ದು ಬಳಿಕ ಏಪ್ರಿಲ್ 2ರಂದು ವ್ಯಾಪಾರದ ಸ್ಟಾಲ್ಗಳಿಗೆ ಜಾಗ ನೀಡುವ ಹರಾಜು ಪ್ರಕ್ರಿಯೆ ನಡೆಯಲಿದೆ. ಹರಾಜಿನಲ್ಲಿ ಹೆಚ್ಚು ಬಿಡ್ ಮಾಡಿದವರಿಗೆ ಅವರಿಗೆ ಬೇಕಾದ ಜಾಗ ಮೀಸಲಿಡುವ ವ್ಯವಸ್ಥೆಯನ್ನ ಹಿಂದಿನಿಂದಲೂ ಧಾರ್ಮಿಕ ದತ್ತಿ ಇಲಾಖೆ ಮಾರ್ಗಸೂಚಿಯೊಂದಿಗೆ ನಡೆಸಲಾಗುತ್ತಿತ್ತು. ಆದರೆ ಈ ಬಾರಿ ಹರಾಜು ನಡೆಯುವ ಮೊದಲೇ ಮ್ಯೂಸಿಯಂ ಒಂದಕ್ಕೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಜಾಗ ನೀಡಿದ್ದು ವಿವಾದಕ್ಕೆ ಕಾರಣವಾಗಿದೆ. ಜಾತ್ರೆಗೂ ಮುನ್ನ ನಡೆಯುವ ಪೂರ್ವಭಾವಿ ಸಭೆಯಲ್ಲೂ ಈ ವಿಚಾರ ಚರ್ಚೆಯಾಗಿದೆ. ಮ್ಯೂಸಿಯಂ ನಿರ್ವಹಣೆ ಮಾಡುವ ವ್ಯಕ್ತಿಗಳಿಂದ ಸುಮಾರು 2 ಲಕ್ಷ ರೂಪಾಯಿ ಪಡೆದು ಜಾಗ ನೀಡಿದ್ದು ಚರ್ಚೆಗೆ ಗ್ರಾಸವಾಗಿದೆ. ಈಗ ಏಲಮಾಗ್ತಿದೆ ಅಂಗಡಿಗಳಿಗೆ, ಅದರಲ್ಲಿ ಕೂಡ ಸ್ವಲ್ಪ ಗೋಲ್ಮಾಲ್ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಒಬ್ಬ ಒಂದು 4 ಹೆಸರಲ್ಲಿ ಅಂಗಡಿಯನ್ನು ಪರ್ಚೇಸ್ ಮಾಡಿ ಒಂದು 20-30 ಸಾವಿರ ರೂಪಾಯಿಗೆ ಖರೀದಿ ಮಾಡಿ ಅವ ಹೊಲ ಬಾಡಿಗೆಯ ಮುಖಾಂತರ 30-40 ಸಾವಿರ ರೂಪಾಯಿಗೆ ಹೊರಗಿನವರಿಗೆ ಪಾಪದವರಿಗೆ ಕೊಟ್ಟು ಲಕ್ಷಾಂತರ ರೂಪಾಯಿಯನ್ನು ಅವನ ಕಿಸೆಗೆ ಹಾಕೊಂಡು ಹೋಗುವಂಥ ವ್ಯವಸ್ಥೆಗಳು ಕೂಡ ನಮಗೆ ಗೊತ್ತಿದ್ದಂಥದ್ದು. ಅದನ್ನು ಕೂಡ ಇವತ್ತು ನಾವು ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ. ಧಾರ್ಮಿಕ ದತ್ತಿ ಇಲಾಖೆ ಕಾನೂನಿನ ಸ್ಪಷ್ಟ ಉಲ್ಲಂಘನೆಯಾಗಿದ್ದು ವ್ಯವಸ್ಥಾಪನಾ ಸಮಿತಿ ನಡೆಗೆ ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದೀಗ ಈ ಬಗ್ಗೆ ಮಹಾಲಿಂಗೇಶ್ವರ ಸಂರಕ್ಷಣಾ ಸಮಿತಿಯನ್ನ ವಿಚಾರಿಸಿದ್ರೆ ಮ್ಯೂಸಿಯಂ ಮಾಲೀಕರಿಂದ ಜಾಗವನ್ನ ವಾಪಸ್ ಪಡೆಯುವುದಾಗಿ ಹಾರಿಕೆ ಉತ್ತರ ನೀಡಿದ್ದಾರೆ. ಮ್ಯೂಸಿಯಂಗೆ ಅಂತ ಹೇಳಿ ಒಂದು ದೊಡ್ಡ ಒಂದು ಪೆಂಡಲ್ ಮಾಡಿ ಒಂದು 2 ಲಕ್ಷ ರೂಪಾಯಿ ಬಾಡಿಗೆ ಅಂತೇಳಿ ಅವರು ನಮಗೆ ಹೇಳಿದ್ದಾರೆ. ನಾವು ಅವ್ರ ಹತ್ರ ಕೇಳುವಾಗ ಅದು ಇವತ್ತು ನಾವು ಸಭೆಯಲ್ಲಿ ಅಧ್ಯಕ್ಷರ ಹತ್ರ ನಾವು ಕೇಳಿದೆವು, ಟೆಂಡರ್ ಪ್ರಕ್ರಿಯೆ ಆಗದೆ ನೀವು ಹೇಗೆ ಕೊಟ್ಟಿದ್ದೀರಿ ಅಂಗಡಿಯನ್ನು ಅಂತ. ಆಗ ಅವರು ಕೆಲವು ರೀಸನ್ ಎಲ್ಲ ಕೊಟ್ಟರು ಅದಕ್ಕೆ ಬೇರೆ ಬೇರೆ ರೀತಿಯ. ಹಾಗಾಗಿ ಅದನ್ನು ಅವರು ಹೇಳಿದ್ರು, ಏನಾದರೂ ನಿಮ್ಮ ವಿರೋಧ ಇದ್ದರೆ ನಾನು ಇದನ್ನು ಖಂಡಿತವಾಗಿ ಏಲ ಮಾಡುವ ಮುಖಾಂತರ ಕೊಡ್ತೇನೆ ಅಂತ ಹೇಳುವಂಥ ಒಂದು ಭರವಸೆಯನ್ನು ಕೂಡ ಅಧ್ಯಕ್ಷರು ನೀಡಿದ್ದಾರೆ. ಹರಾಜು ಪ್ರಕ್ರಿಯೆಯಲ್ಲಿ ಗೋಲ್ಮಾಲ್ ನಡೆದಿರುವ ವಿಚಾರ ಹರಿದಾಡ್ತಿದೆ. ಇನ್ನೊಂದೆಡೆ ಟೆಂಡರ್ನಲ್ಲಿ ಭಾಗವಹಿಸುವ ಜನ ಜಾಗವನ್ನ ಬೇರೊಬ್ಬರಿಗೆ ನೀಡುವ ಪ್ರಕ್ರಿಯೆಗೆ ಕಡಿವಾಣ ಹಾಕಲು ಆಡಳಿತ ಮಂಡಳಿಗೆ ಭಕ್ತರು ಒತ್ತಾಯಿಸಿದ್ದಾರೆ. ಅಜಿತ್ ಕುಮಾರ್, ನ್ಯೂಸ್ 18, ಪುತ್ತೂರು.